ನಾನು ಈ ದಿನ ಕಂಬಾರ್ ಕಟ್ಟು ಅಥವಾ ಶೇಂಗಾ ಚಿಕ್ಕಿ ಮಾಡಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಬನ್ನಿ ಒಮ್ಮೆ ರೆಸಿಪಿ ನೋಡಿಕೊಂಡು ಬರೋಣ. ಕಂಬಾರ್ ಕಟ್ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಒಂದು ಅಳತೆಯಲ್ಲಿ ನಾನು ಶೇಂಗಾ ಹಾಕಿದ್ದೀನಿ. ಸ್ವಲ್ಪ ಹುರಿಬೇಕು, ಅಂದರೆ ಸಿಪ್ಪೆ ಬಿಡಬಾರ್ದು ಅದು. ಹೀಗೆ ನೋಡಿ, ಸಣ್ಣ ಉರಿಲಿ. ಶೇಂಗಾ ನೋಡಿ ಬಾಣಲೆಯಲ್ಲಿ ಹೇಗೆ ಜಾರ್ತಾ ಇದೆ ಹದ. ಈಗ ಗ್ಯಾಸ್ ಆಫ್ ಮಾಡೋಣ. ಹುರಿದಿರುವ ಶೇಂಗಾ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡೋಣ. ಸಣ್ಣದಾಗಿ ಬೇಕಾದರೂ ಪುಡಿ ಮಾಡ್ಬೋದು, ಸ್ವಲ್ಪ ದೊಡ್ಡದಾಗಿ ಬೇಕಾದರೂ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿ ಮಾಡ್ತೀನಿ. ಶೇಂಗಾ ಪುಡಿನ ನಾನು ಸಣ್ಣದಾದ ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. ಅದರ ತುಂಬ ಆಗಿದೆ. ಈಗ ಅಷ್ಟೇ ಪ್ರಮಾಣದ ಸಕ್ಕರೆ ತಗೊಳ್ಳೋಣ. ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಶೇಂಗಾ ಪುಡಿಯಷ್ಟೇ ಪ್ರಮಾಣದ ಸಕ್ಕರೆ ಪುಡಿನ ಈಗ ಇಲ್ಲಿ ಹಾಕ್ತೀನಿ. ಒಂದು ವಿಶೇಷ ಅಂದರೆ ಇಲ್ಲಿ ಒಂದು ಹನಿ ನೀರನ್ನು ಹಾಕಬಾರ್ದು. ಫಸ್ಟು ಸಕ್ಕರೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ, ಆದರೆ ನಾವು ಮೊಗ್ಚೋದನ್ನು ಬಿಡಬಾರ್ದು. ಆಮೇಲೆ ನೀರು ಒಡೆಯೋಕ್ಕೆ ಶುರುವಾಗುತ್ತೆ. ಈಗ ನಿಧಾನವಾಗಿ ನೀರು ಒಡೆಯೋಕ್ಕೆ ಶುರುವಾಯಿತು. ಪೂರ್ತಿ ಸಕ್ಕರೆ ಕರಗಿ ನೀರಾಗೋಕ್ಕೆ ಒಂದು 20 ನಿಮಿಷನಾದರೂ ಬೇಕು. ಸ್ವಲ್ಪ ಉಂಡೆ ಆದಂಗೆ ಆಗುತ್ತೆ ನೋಡಿ, ಆಗಲಿ ಪರವಾಗಿಲ್ಲ. ಫಸ್ಟು ಸ್ವಲ್ಪ ಗಟ್ಟಿ ಆಗುತ್ತೆ ಸಕ್ಕರೆ, ನಂತರ ನಿಧಾನವಾಗಿ ಕರಗಕ್ಕೆ ಶುರುವಾಗುತ್ತೆ. ಅಂಗಡಿಲಿ ಸಿಗೋ ಶೇಂಗಾ ಚಿಕ್ಕಿ ಅಥವಾ ಕಂಬಾರ್ ಕಟ್ಟಿಗಿಂತ ನಾವು ಮನೇಲಿ ತಯಾರಿಸೋದ್ರಲ್ಲೇ ತುಂಬ ಟೇಸ್ಟ್ ಇರುತ್ತೆ. ಸಕ್ಕರೆ ಸ್ವಲ್ಪ ನೋಡಿ ಗಟ್ಟಿಯಾಗಿ ಅಂಟು ಥರ ಆಗುತ್ತೆ, ನಂತರ ನಿಧಾನವಾಗಿ ಕರಗಕ್ಕೆ ಶುರುವಾಗುತ್ತೆ. ಕರೆಕ್ಟಾಗಿ ಬಂತು ನೋಡಿ. ಸೌಟು ಬಿಡಬಾರ್ದು. ಸಕ್ಕರೆ ಗಟ್ಟಿಯಾಗಿರುತ್ತೆ. ನಂತರ ಮತ್ತೆ ಹೀಗೆ ಚೆನ್ನಾಗಿ ಮೊಗ್ಚಿದಾಗ ಬೇಗ ನೀರಾಗುತ್ತೆ. ಫಸ್ಟು ಸಕ್ಕರೆ ನೀರಾಗೋದು ತುಂಬ ನಿಧಾನ. ಕರ್ಗಕ್ಕೆ ಶುರುವಾಯಿತು ಅಂದರೆ ಬಹಳ ಬೇಗ ನೀರಾಗಿಬಿಡುತ್ತೆ. ಸಕ್ಕರೆನೇ ಅಲ್ವೇನೋ ಅನಿಸುತ್ತೆ ನೋಡಿ, ಬೆಲ್ಲದ ಥರ ಕಲರ್ ಬರ್ತಾ ಇದೆ ನೋಡಿ. ಸ್ವಲ್ಪ ನೀರಾಯಿತು. ಈಗ ಪೂರ್ತಿ ನೀರಾಗೋವರೆಗೂ ಮೊಗ್ಚೋಣ. ತುಪ್ಪ ಹಾಕಬೇಕು ಅಂತಿಲ್ಲ, ನಾನಿಲ್ಲಿ 1 ಸ್ಪೂನ್ ಹಾಕ್ತೀನಿ. ನೋಡಿ, ತುಪ್ಪ ಹಾಕಿದ ತಕ್ಷಣ ಕರಗಿ ಮತ್ತೆ ನೀರಾಯಿತು ಪಾಕ. ಈಗ ಗ್ಯಾಸ್ ಆಫ್ ಮಾಡೋಣ. ತಕ್ಷಣ ಪುಡಿ ಮಾಡಿಟ್ಕೊಂಡಿರೋ ಶೇಂಗಾ ಪುಡಿನ ಹಾಕಬೇಕು. ಚೆನ್ನಾಗಿ ಕಲಿಸ್ಬೇಕು ನೋಡಿ. ಹೀಗೆ ಪೂರ್ತಿ ಮಿಕ್ಸ್ ಆಗಬೇಕಾದ್ರೂ ಪಾಕದೊಳಗೆ. ಈಗ ಮಿಕ್ಸ್ ಮಾಡಬೇಕಾದ್ರೂ ಅಷ್ಟೇ ಮಧ್ಯ ಗಂಟು ಇರಬಾರ್ದು ಶೇಂಗಾ ಪುಡಿದು. ನೋಡಿ, ಹೀಗೆ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡಬೇಕು. ಪಾಕ ಬಂದಮೇಲೆ ಇದನ್ನು ತಟ್ಟೆಗೆ ಹಾಕೋಕ್ಕೆ ಬರೋಲ್ಲ, ಯಾಕಂದರೆ ಲಟ್ಟಿಸ್ಬೇಕು. ಇಲ್ಲ ಅಂದರೆ ಮರದ ಮಣೆ ಮೇಲೆ ಹಾಕಬೇಕು. ನಾನು ಇಲ್ಲಿ ಅಡುಗೆ ಮನೆ ಗ್ಯಾಸ್ ಕಟ್ಟೆಗೆ ಮತ್ತು ಲಟ್ಟಣಿಗೆಗೆ ತುಪ್ಪ ಮತ್ತು ನೀರನ್ನು ಮಿಕ್ಸ್ ಮಾಡಿ ಹಚ್ಚಿಟ್ಕೊಂಡಿದ್ದೀನಿ. ಈಗ ಪಾಕವನ್ನು ನಿಧಾನವಾಗಿ ಲಟ್ಟಣಿಗೆಯಲ್ಲಿ ಎಳಿತಾ ಬರಬೇಕು. ತುಂಬ ಚಿಕ್ಕದಾಗಿ ಶೇಂಗಾ ಪುಡಿ ಮಾಡಿದಾಗ ಬಹಳ ಚೆನ್ನಾಗಿ ಲಟ್ಸೋಕ್ಕೆ ಬರುತ್ತೆ. ಇದು ಬೇಗ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ತಕ್ಷಣ ಲಟ್ಸಿದರೆ ಮಾತ್ರ ಶೇಪ್ ಬರುತ್ತೆ, ಇಲ್ಲ ಅಂದರೆ ಅದು ತೆಗಿಯೋಕ್ಕೆ ಬರೋಲ್ಲ. ಮಧ್ಯೆ ಸ್ವಲ್ಪ ಬೆರಳಲ್ಲಿ ಸರಿ ಮಾಡಿ ಮತ್ತೆ ಲಟ್ಟಣಿಗೆಯಲ್ಲಿ ಎಳೆಯೋಣ. ಈಗ ತಕ್ಷಣ ನೋಡಿ ಚಾಕುನಲ್ಲಿ ಹೀಗೆ ಕಟ್ ಮಾಡಿಬಿಡಬೇಕು. ಆಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ, ಕಟ್ ಮಾಡೋಕ್ಕೆ ಬರೋಲ್ಲ. ಈಗಲೇ ನೋಡಿ ಸ್ಲ್ಯಾಬಿಂದ
ಪಾಕ ಬಂದು ಏಳೋ ಹಾಗೆ ಇದೆ. ತುಂಬ ಟೇಸ್ಟ್ ಇದು, ಹೆಚ್ಚು ಖರ್ಚು ಇಲ್ಲ, ಬಹಳ ಬೇಗವಾಗುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲ ಖುಷಿಪಟ್ಟು ತಿನ್ನುವಂತಹ ಸ್ವೀಟು. ನೋಡಿ, ಈಗ ಲಟ್ಸಿರುವ ಕಂಬಾರ್ ಕಟ್ಟು ಪೂರ್ತಿ ಕೈಯಲ್ಲೇ ಎತ್ಬೋದು, ಹಾಗೆ ಬರುತ್ತೆ. ಅಷ್ಟು ಬೇಗ ಪಾಕ ಬಂದಾಗಿದೆ, ಗಟ್ಟಿನೂ ಆಗಿಬಿಟ್ಟಿದೆ. ಈಗ ದೋಸೆ ಸಟ್ಕಕ್ಕೆ ಸ್ವಲ್ಪ ತುಪ್ಪ ಸವರ್ಕೊಂಡು ಹೀಗೆ ಕಟ್ ಮಾಡೋಣ. ನೋಡಿ ಪೀಸು ಎಷ್ಟು ಗಟ್ಟಿಯಾಗಿದೆ ಅಂತ. ಈಗ ಕಟ್ ಮಾಡಿದ್ಮೇಲೆ ಪೂರ್ತಿ ಇಡೀ ಪೀಸನ್ನೇ ಎತ್ಬೋದು ಬೇಕಾದರೆ ಬಾಕ್ಸಿಗೆ ಹಾಕೋಕ್ಕೆ. ನೋಡಿದ್ರಲ್ಲ ಕಂಬಾರ್ ಕಟ್ಟು ಅಥವಾ ಶೇಂಗಾ ಚಿಕ್ಕಿ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ, ಬಹಳ ಈಸಿ ಮತ್ತು ಬೇಗ ಮಾಡ್ಬೋದು. ನೋಡಿ ಹೇಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾವುದೇ ತಿಂಡಿ ಆದರೂ ನಾವು ಮನೇಲಿ ತಯಾರಿಸಿದರೆ ಅದರ ರುಚಿ ಜಾಸ್ತಿ ಮತ್ತು ತುಂಬ ದಿನ ಇಡಕ್ಕೆ ಬರುತ್ತೆ. ನಾವು ಒಂದೇ ಥರ ಎಣ್ಣೆ ಅಥವಾ ತುಪ್ಪ ಹಾಕಿರ್ತೀವಿ. ಕಂಬಾರ್ ಕಟ್ ಮಾಡಿ ಬಾಕ್ಸಲ್ಲಿ ಜೋಡಿಸಿಟ್ಟಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.